ಜೆಡಿಎಸ್ ಮೈತ್ರಿಕೂಟದಲ್ಲಿ ಈ ಕಡೆ ಪಾಳ್ಯದಲ್ಲಿ ಸದ್ಯಕ್ಕೆ ಏನು ನಡೆದಿದೆ ಅನ್ನೋದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ವಿಚಾರ. ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಹೋಗ್ತಾರಾ ಅಥವಾ ಹೋಗಲ್ವಾ? ಅಸಲಿಗೆ ಈ ದಳಪತಿಗಳ ಮನೆಯ ಒಳಗಿಂದ ಬಂದಿರತಕ್ಕಂಥ ಪಕ್ಕಾ ಮಾಹಿತಿ ಏನು? ಬಿಜೆಪಿ ರಣತಂತ್ರವನ್ನೇ ಬಲಿಸುವಂತೆ ಮಾಡಿದೆಯಂತೆ ಈ ಮಾಹಿತಿ. ಏನದು ಅಂತ ಮಾಹಿತಿ ನೋಡಿ. ಬಿಜೆಪಿಗೆ ಬಿಸಿ ತುಪ್ಪವಾಯ್ತಂತೆ ದೇವೇಗೌಡರ ಆ ಪಟ್ಟು. ದಳಪತಿಯ ಆ ಡಿಮ್ಯಾಂಡ್ ಆದ್ರೂ ಏನು ಗೊತ್ತಾ? ಇದು ದಳಪತಿಗಳ ಪಾಳಯದಿಂದ ಹೊರಬಿದ್ದಿರೋ ಇಂಟ್ರೆಸ್ಟಿಂಗ್ ಸ್ಟೋರಿ. ಜೆಡಿಎಸ್ನ ಅದೊಂದು ಡಿಮ್ಯಾಂಡ್ ನಿಜಕ್ಕೂ ಮಿತ್ರ ಪಕ್ಷದ ಚಿಂತೆಗೆ ದಾರಿ ಮಾಡಿಕೊಟ್ಟಿದೆಯಂತೆ. ಒಳನೋಟದ ಆಪ್ತ ಮೂಲಗಳು ಜೆಡಿಎಸ್ನೊಳಗೆ ನಡೆದಿರುವ ಆ ಗುಪ್ತ ಚರ್ಚೆಯನ್ನೀಗ ಖಚಿತಪಡಿಸಿವೆ. ಹೌದು, ಮಾಜಿ ಪ್ರಧಾನಿ ದೇವೇಗೌಡರ ರಾಜ್ಯಸಭಾ ಅವಧಿ ಇದೇ ಜೂನ್ಗೆ ಸಮಾಪ್ತಿಯಾಗ್ತಿದೆ. ಹಾಗಂತ ದೇವೇಗೌಡರು ಮರಳಿ ರಾಜ್ಯಸಭೆಗೆ ಎಂಟ್ರಿ ಕೊಡ್ತಾರ? ಬಿಜೆಪಿ ಮೈತ್ರಿ ಬಲದಿಂದ ಮರಳಿ ಹಿರಿಯರ ಮನೆಗೆ ದೇವೇಗೌಡರು ಕಾಲಿಡ್ತಾರ? ಇಂಥ 10 ಪ್ರಶ್ನೆಗಳು ಕಳೆದ ಕೆಲ ತಿಂಗಳಿಂದ ಓಡಾಡುತ್ತಲೇ ಇದ್ವು. ಆದರೆ ಈವರೆಗೂ ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಬಹಿರಂಗವಾಗಿ ಈ ವಿಚಾರವನ್ನ ಪ್ರಸ್ತಾಪಿಸಿರಲಿಲ್ಲ. ಹಾಗಂತ ಈ ಬಗ್ಗೆ ಪಕ್ಷದ ಒಳಮನೆಯಲ್ಲಿ ಸದ್ದಿಲ್ಲದೆ ರಣತಂತ್ರವೊಂದು ನಡೆದಿತ್ತು ಅನ್ನೋದನ್ನ ಜೆಡಿಎಸ್ ಆಪ್ತ ಮೂಲಗಳೇ ಖಚಿತಪಡಿಸುತ್ತಿವೆ. ಮರಳಿ ರಾಜ್ಯಸಭೆ ಎಂಟ್ರಿ ಮನಸ್ಸು ಮಾಡಿದ್ದಾರಂತೆ ಎಚ್ಡಿಡಿ. ಅದೊಂದು ದೊಡ್ಡ ಲೆಕ್ಕಾಚಾರವನ್ನ ತೆರೆದಿಡ್ತಿದೆ ಒಳನೋಟ. ಜೂನ್ಗೆ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವ ಅಂತ್ಯವಾಗ್ತಿದೆ. ಹಾಗಂತ ಮಾಜಿ ಪ್ರಧಾನಿ ಮತ್ತೆ ರಾಜ್ಯಸಭೆಗೆ ಬರ್ತಾರಾ ಬರಲ್ವೋ ಅನ್ನೋ ಗೊಂದಲ ಮೈತ್ರಿಕೂಟದಲ್ಲಿತ್ತಂತೆ. ಆದ್ರೆ ದೊಡ್ಡಗೌಡರ ಮನೆಯಲ್ಲಿ ನಡೆದಿರೋ ಆ ಬೆಳವಣಿಗೆಯನ್ನ ಆಪ್ತ ಮೂಲಗಳೀಗ ಖಚಿತಪಡಿಸಿವೆ. ದೇವೇಗೌಡರು ಮರಳಿ ರಾಜ್ಯಸಭೆಗೆ ಹೋಗ್ತೀನಿ ಎಂದಿದ್ದಾರಂತೆ. ಆದ್ರೆ ಈ ನಿರ್ಧಾರವೇ ಈಗ ಮೈತ್ರಿ ಪಕ್ಷ ಬಿಜೆಪಿಗೆ ಹೊಸ ಸಮಸ್ಯೆಯಾಗಿದೆಯಂತೆ. ಕರ್ನಾಟಕದಿಂದಲೇ ಮರಳಿ ರಾಜ್ಯಸಭೆಗೆ ಎಂಟ್ರಿ. ನೆರೆ ರಾಜ್ಯದ ಆಫರ್ ರಿಜೆಕ್ಟ್ ಮಾಡಿದ್ರಂತೆ ಗೌಡ್ರು. ರಾಜ್ಯಸಭೆಗೆ ಮತ್ತೆ ಕಾಲಿಡಲು ದೇವೇಗೌಡರು ಸಜ್ಜಾಗಿ ನಿಂತಿದ್ದಾರಂತೆ. ಜೂನ್ಗೆ ಅಂತ್ಯವಾಗಿರೋ ಅವಧಿ ಬಳಿಕ ಮರು ಆಯ್ಕೆಗೆ ಸನ್ನದ್ಧವಾಗಿದ್ದಾರಂತೆ. ಆದರೆ ಎನ್ಡಿಎ ಮಿತ್ರ ಪಕ್ಷಕ್ಕೆ ರಾಜ್ಯದಲ್ಲಿರುವ ಸಂಖ್ಯಾಬಲದಲ್ಲಿ ಇಬ್ಬರ ಆಯ್ಕೆ ಕಷ್ಟ. ಹಾಗಂತಲೇ ದೇವೇಗೌಡರಿಗೆ ಮಹಾರಾಷ್ಟ್ರದಿಂದ ರಾಜ್ಯಸಭೆ ಪ್ರವೇಶಿಸಿ ಅಂತ ಆಫರ್ ಕೂಡ ನೀಡಿತ್ತಂತೆ. ಕರ್ನಾಟಕದಿಂದ ಬಿಜೆಪಿ ಅಭ್ಯರ್ಥಿಯನ್ನ ರಾಜ್ಯಸಭೆಗೆ ಕಳಿಸೋ ಪ್ಲಾನ್ ಬಿಜೆಪಿಯಲ್ಲಿತ್ತಂತೆ. ಆದ್ರೀಗ ದೇವೇಗೌಡರು ಮಾತ್ರ ನಾನು ಆಯ್ಕೆಯಾದ್ರೆ ಕರ್ನಾಟಕದಿಂದಲೇ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ಬಿಟ್ಟಿದ್ದಾರಂತೆ. ಹೀಗಾಗಿಯೇ ಬಿಜೆಪಿ ಪಾಳಯ ಪ್ಲಾನ್ ಬಿ ರೂಪಿಸೋದಕ್ಕೆ ಮುಂದಾಗಿದೆಯಂತೆ. ಕರ್ನಾಟಕ ಓಕೆ, ಮಹಾರಾಷ್ಟ್ರ ಯಾಕೆ ಅಂದ್ರಂತೆ ಎಚ್ಡಿಡಿ. ಪ್ಲಾನ್ ಬಿ ಬಗ್ಗೆ ಏನ್ ಹೇಳ್ತಿವೆ ಬಿಜೆಪಿ ಆಪ್ತ ಮೂಲಗಳು? ಹಾಗ್ ನೋಡಿದ್ರೆ ದೇವೇಗೌಡರನ್ನ ನೆರೆಯ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಕಳಿಸೋಕೆ ಬಿಜೆಪಿ ಪ್ಲಾನ್ ಮಾಡಿತ್ತಂತೆ. ಈ ಮೊದಲು ನಡೆದ ಸಭೆಯಲ್ಲೂ ಕುಮಾರಸ್ವಾಮಿ ಜೊತೆ ಈ ಬಗ್ಗೆ ಚರ್ಚೆಯೂ ನಡೆದಿತ್ತಂತೆ. ಆದ್ರೆ ಯಾವಾಗ ಈ ವಿಷಯ ದೇವೇಗೌಡರ ಕಿವಿಗೆ ಬಿತ್ತೋ ಸುತಾರಾಮ್ ತಳ್ಳಿ ಹಾಕಿದ್ದಾರಂತೆ. ನಾನ್ ಆಯ್ಕೆಯಾದ್ರೆ ಕರ್ನಾಟಕದಿಂದಲೇ ಆಗ್ಬೇಕು, ನನ್ನ ರಾಜಕೀಯ ಕರ್ನಾಟಕದಿಂದಲೇ ಆಗಿರ್ಬೇಕು ಅಂತ ಹೇಳ್ಬಿಟ್ರಂತೆ. ಯಾವಾಗ ದೊಡ್ಡಗೌಡರು ಹೀಗೆ ಹೇಳಿದ್ರೋ ಬಿಜೆಪಿ ತನ್ನ ರಣತಂತ್ರ ಬದಲಿಸಲು ಮುಂದಾಗಿದೆಯಂತೆ. ರಾಜ್ಯದಿಂದ ಬಿಜೆಪಿ ನಾಯಕರೊಬ್ಬರ ಆಯ್ಕೆಗೆ ತಂತ್ರ ಕೂಡ ಸಿದ್ಧವಾಗಿತ್ತಂತೆ. ಆದ್ರೀಗ ದೇವೇಗೌಡರ ಕರ್ನಾಟಕದ ಪಟ್ಟು ಬಿಜೆಪಿ ರಣತಂತ್ರವನ್ನ ಬದಲಿಸಿದೆಯಂತೆ. ಹಾಗಿದ್ರೆ ಒಳನೋಟದ ಪಕ್ಕಾ ಮಾಹಿತಿದಾರರ ಅನ್ವಯ ದೇವೇಗೌಡರು ರಾಜ್ಯದಿಂದಲೇ ರಾಜ್ಯಸಭೆ ಮರುಪ್ರವೇಶ ಪಕ್ಕಾ ಅಂತಲೇ ಎನ್ನಲಾಗ್ತಿದೆ. ಜೆಡಿಎಸ್ ಮೈತ್ರಿಕೂಟದಲ್ಲಿ ಈ ಕಡೆ ಪಾಳ್ಯದಲ್ಲಿ ಸದ್ಯಕ್ಕೆ ಏನು ನಡೆದಿದೆ ಅನ್ನೋದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ವಿಚಾರ. ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಹೋಗ್ತಾರಾ ಅಥವಾ ಹೋಗಲ್ವಾ?
ಅಸಲಿಗೆ ಈ ದಳಪತಿಗಳ ಮನೆಯ ಒಳಗಿಂದ ಬಂದಿರತಕ್ಕಂಥ ಪಕ್ಕಾ ಮಾಹಿತಿ ಏನು? ಬಿಜೆಪಿ ರಣತಂತ್ರವನ್ನೇ ಬಲಿಸುವಂತೆ ಮಾಡಿದೆಯಂತೆ ಈ ಮಾಹಿತಿ. ಏನದು ಅಂಥ ಮಾಹಿತಿ ನೋಡಿ. ಬಿಜೆಪಿಗೆ ಬಿಸಿ ತುಪ್ಪವಾಯ್ತಂತೆ ದೇವೇಗೌಡರ ಆ ಪಟ್ಟು. ದಳಪತಿಯ ಆ ಡಿಮ್ಯಾಂಡ್ ಆದ್ರೂ ಏನು ಗೊತ್ತಾ? ಇದು ದಳಪತಿಗಳ ಪಾಳೆಯದಿಂದ ಹೊರಬಿದ್ದಿರೋ ಇಂಟ್ರೆಸ್ಟಿಂಗ್ ಸ್ಟೋರಿ. ಜೆಡಿಎಸ್ನ ಅದೊಂದು ಡಿಮ್ಯಾಂಡ್ ನಿಜಕ್ಕೂ ಮಿತ್ರ ಪಕ್ಷದ ಚಿಂತೆಗೆ ದಾರಿ ಮಾಡಿಕೊಟ್ಟಿದೆಯಂತೆ. ಒಳನೋಟದ ಆಪ್ತ ಮೂಲಗಳು ಜೆಡಿಎಸ್ನೊಳಗೆ ನಡೆದಿರುವ ಆ ಗುಪ್ತ ಚರ್ಚೆಯನ್ನೀಗ ಖಚಿತಪಡಿಸಿವೆ. ಹೌದು, ಮಾಜಿ ಪ್ರಧಾನಿ ದೇವೇಗೌಡರ ರಾಜ್ಯಸಭಾ ಅವಧಿ ಇದೇ ಜೂನ್ಗೆ ಸಮಾಪ್ತಿಯಾಗ್ತಿದೆ. ಹಾಗಂತ ದೇವೇಗೌಡರು ಮರಳಿ ರಾಜ್ಯಸಭೆಗೆ ಎಂಟ್ರಿ ಕೊಡ್ತಾರ? ಬಿಜೆಪಿ ಮೈತ್ರಿ ಬಲದಿಂದ ಮರಳಿ ಹಿರಿಯರ ಮನೆಗೆ ದೇವೇಗೌಡರು ಕಾಲಿಡ್ತಾರ? ಇಂಥ 10 ಪ್ರಶ್ನೆಗಳು ಕಳೆದ ಕೆಲ ತಿಂಗಳಿಂದ ಓಡಾಡುತ್ತಲೇ ಇದ್ವು. ಆದರೆ ಈವರೆಗೂ ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಬಹಿರಂಗವಾಗಿ ಈ ವಿಚಾರವನ್ನ ಪ್ರಸ್ತಾಪಿಸಿರಲಿಲ್ಲ. ಹಾಗಂತ ಈ ಬಗ್ಗೆ ಪಕ್ಷದ ಒಳಮನೆಯಲ್ಲಿ ಸದ್ದಿಲ್ಲದೆ ರಣತಂತ್ರವೊಂದು ನಡೆದಿತ್ತು ಅನ್ನೋದನ್ನ ಜೆಡಿಎಸ್ ಆಪ್ತ ಮೂಲಗಳೇ ಖಚಿತಪಡಿಸುತ್ತಿವೆ. ಮರಳಿ ರಾಜ್ಯಸಭೆ ಎಂಟ್ರಿ ಮನಸ್ಸು ಮಾಡಿದ್ದಾರಂತೆ ಎಚ್ಡಿಡಿ. ಅದೊಂದು ದೊಡ್ಡ ಲೆಕ್ಕಾಚಾರವನ್ನ ತೆರೆದಿಡ್ತಿದೆ ಒಳನೋಟ. ಜೂನ್ಗೆ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವ ಅಂತ್ಯವಾಗ್ತಿದೆ. ಹಾಗಂತ ಮಾಜಿ ಪ್ರಧಾನಿ ಮತ್ತೆ ರಾಜ್ಯಸಭೆಗೆ ಬರ್ತಾರಾ ಬರಲ್ವೋ ಅನ್ನೋ ಗೊಂದಲ ಮೈತ್ರಿಕೂಟದಲ್ಲಿತ್ತಂತೆ. ಆದ್ರೆ ದೊಡ್ಡಗೌಡರ ಮನೆಯಲ್ಲಿ ನಡೆದಿರೋ ಆ ಬೆಳವಣಿಗೆಯನ್ನ ಆಪ್ತ ಮೂಲಗಳೀಗ ಖಚಿತಪಡಿಸಿವೆ. ದೇವೇಗೌಡರು ಮರಳಿ ರಾಜ್ಯಸಭೆಗೆ ಹೋಗ್ತೀನಿ ಎಂದಿದ್ದಾರಂತೆ. ಆದ್ರೆ ಈ ನಿರ್ಧಾರವೇ ಈಗ ಮೈತ್ರಿ ಪಕ್ಷ ಬಿಜೆಪಿಗೆ ಹೊಸ ಸಮಸ್ಯೆಯಾಗಿದೆಯಂತೆ. ಕರ್ನಾಟಕದಿಂದಲೇ ಮರಳಿ ರಾಜ್ಯಸಭೆಗೆ ಎಂಟ್ರಿ. ನೆರೆ ರಾಜ್ಯದ ಆಫರ್ ರಿಜೆಕ್ಟ್ ಮಾಡಿದ್ರಂತೆ ಗೌಡ್ರು. ರಾಜ್ಯಸಭೆಗೆ ಮತ್ತೆ ಕಾಲಿಡಲು ದೇವೇಗೌಡರು ಸಜ್ಜಾಗಿ ನಿಂತಿದ್ದಾರಂತೆ. ಜೂನ್ಗೆ ಅಂತ್ಯವಾಗಿರೋ ಅವಧಿ ಬಳಿಕ ಮರು ಆಯ್ಕೆಗೆ ಸನ್ನದ್ಧವಾಗಿದ್ದಾರಂತೆ. ಆದರೆ ಎನ್ಡಿಎ ಮಿತ್ರ ಪಕ್ಷಕ್ಕೆ ರಾಜ್ಯದಲ್ಲಿರುವ ಸಂಖ್ಯಾಬಲದಲ್ಲಿ ಇಬ್ಬರ ಆಯ್ಕೆ ಕಷ್ಟ. ಹಾಗಂತಲೇ ದೇವೇಗೌಡರಿಗೆ ಮಹಾರಾಷ್ಟ್ರದಿಂದ ರಾಜ್ಯಸಭೆ ಪ್ರವೇಶಿಸಿ ಅಂತ ಆಫರ್ ಕೂಡ ನೀಡಿತ್ತಂತೆ. ಕರ್ನಾಟಕದಿಂದ ಬಿಜೆಪಿ ಅಭ್ಯರ್ಥಿಯನ್ನ ರಾಜ್ಯಸಭೆಗೆ ಕಳಿಸೋ ಪ್ಲಾನ್ ಬಿಜೆಪಿಯಲ್ಲಿತ್ತಂತೆ. ಆದ್ರೀಗ ದೇವೇಗೌಡರು ಮಾತ್ರ ನಾನು ಆಯ್ಕೆಯಾದ್ರೆ ಕರ್ನಾಟಕದಿಂದಲೇ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ಬಿಟ್ಟಿದ್ದಾರಂತೆ. ಹೀಗಾಗಿಯೇ ಬಿಜೆಪಿ ಪಾಳೆಯ ಪ್ಲಾನ್ ಬಿ ರೂಪಿಸೋದಕ್ಕೆ ಮುಂದಾಗಿದೆಯಂತೆ. ಕರ್ನಾಟಕ ಓಕೆ, ಮಹಾರಾಷ್ಟ್ರ ಯಾಕೆ ಅಂದ್ರಂತೆ ಎಚ್ಡಿಡಿ. ಪ್ಲಾನ್ ಬಿ ಬಗ್ಗೆ ಏನ್ ಹೇಳ್ತಿವೆ ಬಿಜೆಪಿ ಆಪ್ತ ಮೂಲಗಳು? ಹಾಗ್ ನೋಡಿದ್ರೆ ದೇವೇಗೌಡರನ್ನ ನೆರೆಯ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಕಳಿಸೋಕೆ ಬಿಜೆಪಿ ಪ್ಲಾನ್ ಮಾಡಿತ್ತಂತೆ. ಈ ಮೊದಲು ನಡೆದ ಸಭೆಯಲ್ಲೂ ಕುಮಾರಸ್ವಾಮಿ ಜೊತೆ ಈ ಬಗ್ಗೆ ಚರ್ಚೆಯೂ ನಡೆದಿತ್ತಂತೆ. ಆದ್ರೆ ಯಾವಾಗ ಈ ವಿಷಯ ದೇವೇಗೌಡರ ಕಿವಿಗೆ ಬಿತ್ತೋ ಸುತಾರಾಮ್ ತಳ್ಳಿ ಹಾಕಿದ್ದಾರಂತೆ. ನಾನ್ ಆಯ್ಕೆಯಾದ್ರೆ ಕರ್ನಾಟಕದಿಂದಲೇ ಆಗ್ಬೇಕು, ನನ್ನ ರಾಜಕೀಯ ಕರ್ನಾಟಕದಿಂದಲೇ ಆಗಿರ್ಬೇಕು ಅಂತ ಹೇಳ್ಬಿಟ್ರಂತೆ. ಯಾವಾಗ ದೊಡ್ಡಗೌಡರು ಹೀಗೆ ಹೇಳಿದ್ರೋ ಬಿಜೆಪಿ ತನ್ನ ರಣತಂತ್ರ ಬದಲಿಸಲು ಮುಂದಾಗಿದೆಯಂತೆ. ರಾಜ್ಯದಿಂದ ಬಿಜೆಪಿ ನಾಯಕರೊಬ್ಬರ ಆಯ್ಕೆಗೆ ತಂತ್ರ ಕೂಡ ಸಿದ್ಧವಾಗಿತ್ತಂತೆ. ಆದ್ರೀಗ ದೇವೇಗೌಡರ ಕರ್ನಾಟಕದ ಪಟ್ಟು ಬಿಜೆಪಿ ರಣತಂತ್ರವನ್ನ ಬದಲಿಸಿದೆಯಂತೆ. ಹಾಗಿದ್ರೆ ಒಳನೋಟದ ಪಕ್ಕಾ ಮಾಹಿತಿದಾರರ ಅನ್ವಯ ದೇವೇಗೌಡರು ರಾಜ್ಯದಿಂದಲೇ ರಾಜ್ಯಸಭೆ ಮರುಪ್ರವೇಶ ಪಕ್ಕಾ ಅಂತಲೇ ಎನ್ನಲಾಗ್ತಿದೆ. ಜೆಡಿಎಸ್ ಮೈತ್ರಿಕೂಟದಲ್ಲಿ ಈ ಕಡೆ ಪಾಳ್ಯದಲ್ಲಿ ಸದ್ಯಕ್ಕೆ ಏನ್ ನಡೆದಿದೆ ಅನ್ನೋದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ವಿಚಾರ. ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ರಾಜ್ಯಸಭೆಗೆ ಹೋಗ್ತಾರಾ ಅಥವಾ ಹೋಗಲ್ವಾ? ಅಸಲಿಗೆ ಈ ದಳಪತಿಗಳ ಮನೆಯ ಒಳಗಿಂದ ಬಂದಿರತಕ್ಕಂಥ ಪಕ್ಕಾ ಮಾಹಿತಿ ಏನು? ಬಿಜೆಪಿ ರಣತಂತ್ರವನ್ನೇ ಬಲಿಸುವಂತೆ ಮಾಡಿದೆಯಂತೆ ಈ ಮಾಹಿತಿ. ಏನದು ಅಂಥ ಮಾಹಿತಿ ನೋಡಿ.
ಆರಂಭವಾಯ್ತಂತೆ ದೇವೇಗೌಡರ ಆ ಪಟ್ಟು. ದಳಪತಿಯ ಆ ಡಿಮ್ಯಾಂಡ್ ಆದ್ರೂ ಏನು ಗೊತ್ತಾ? ಇದು ದಳಪತಿಗಳ ಪಾಳೆಯದಿಂದ ಹೊರಬಿದ್ದಿರೋ ಇಂಟ್ರೆಸ್ಟಿಂಗ್ ಸ್ಟೋರಿ. ಜೆಡಿಎಸ್ನ ಅದೊಂದು ಡಿಮ್ಯಾಂಡ್ ನಿಜಕ್ಕೂ ಮಿತ್ರ ಪಕ್ಷದ ಚಿಂತೆಗೆ ದಾರಿ ಮಾಡಿಕೊಟ್ಟಿದೆಯಂತೆ. ಒಳನೋಟದ ಆಪ್ತ ಮೂಲಗಳು ಜೆಡಿಎಸ್ನೊಳಗೆ ನಡೆದಿರುವ ಆ ಗುಪ್ತ ಚರ್ಚೆಯನ್ನೀಗ ಖಚಿತಪಡಿಸಿವೆ. ಹೌದು, ಮಾಜಿ ಪ್ರಧಾನಿ ದೇವೇಗೌಡರ ರಾಜ್ಯಸಭಾ ಅವಧಿ ಇದೇ ಜೂನ್ಗೆ ಸಮಾಪ್ತಿಯಾಗ್ತಿದೆ. ಹಾಗಂತ ದೇವೇಗೌಡರು ಮರಳಿ ರಾಜ್ಯಸಭೆಗೆ ಎಂಟ್ರಿ ಕೊಡ್ತಾರ? ಬಿಜೆಪಿ ಮೈತ್ರಿ ಬಲದಿಂದ ಮರಳಿ ಹಿರಿಯರ ಮನೆಗೆ ದೇವೇಗೌಡರು ಕಾಲಿಡ್ತಾರ? ಇಂಥ 10 ಪ್ರಶ್ನೆಗಳು ಕಳೆದ ಕೆಲ ತಿಂಗಳಿಂದ ಓಡಾಡುತ್ತಲೇ ಇದ್ವು. ಆದರೆ ಈವರೆಗೂ ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಬಹಿರಂಗವಾಗಿ ಈ ವಿಚಾರವನ್ನ ಪ್ರಸ್ತಾಪಿಸಿರಲಿಲ್ಲ. ಹಾಗಂತ ಈ ಬಗ್ಗೆ ಪಕ್ಷದ ಒಳಮನೆಯಲ್ಲಿ ಸದ್ದಿಲ್ಲದೆ ರಣತಂತ್ರವೊಂದು ನಡೆದಿತ್ತು ಅನ್ನೋದನ್ನ ಜೆಡಿಎಸ್ ಆಪ್ತ ಮೂಲಗಳೇ ಖಚಿತಪಡಿಸುತ್ತಿವೆ. ಮರಳಿ ರಾಜ್ಯಸಭೆ ಎಂಟ್ರಿ ಮನಸ್ಸು ಮಾಡಿದ್ದಾರಂತೆ ಎಚ್ಡಿಡಿ. ಅದೊಂದು ದೊಡ್ಡ ಲೆಕ್ಕಾಚಾರವನ್ನ ತೆರೆದಿಡ್ತಿದೆ ಒಳನೋಟ. ಜೂನ್ಗೆ ದೇವೇಗೌಡರ ರಾಜ್ಯಸಭಾ ಸದಸ್ಯತ್ವ ಅಂತ್ಯವಾಗ್ತಿದೆ. ಹಾಗಂತ ಮಾಜಿ ಪ್ರಧಾನಿ ಮತ್ತೆ ರಾಜ್ಯಸಭೆಗೆ ಬರ್ತಾರಾ ಬರಲ್ವೋ ಅನ್ನೋ ಗೊಂದಲ ಮೈತ್ರಿಕೂಟದಲ್ಲಿತ್ತಂತೆ. ಆದ್ರೆ ದೊಡ್ಡಗೌಡರ ಮನೆಯಲ್ಲಿ ನಡೆದಿರೋ ಆ ಬೆಳವಣಿಗೆಯನ್ನ ಆಪ್ತ ಮೂಲಗಳೀಗ ಖಚಿತಪಡಿಸಿವೆ. ದೇವೇಗೌಡರು ಮರಳಿ ರಾಜ್ಯಸಭೆಗೆ ಹೋಗ್ತೀನಿ ಅಂದಿದ್ದಾರಂತೆ. ಆದ್ರೆ ಈ ನಿರ್ಧಾರವೇ ಈಗ ಮೈತ್ರಿ ಪಕ್ಷ ಬಿಜೆಪಿಗೆ ಹೊಸ ಸಮಸ್ಯೆಯಾಗಿದೆಯಂತೆ. ಕರ್ನಾಟಕದಿಂದಲೇ ಮರಳಿ ರಾಜ್ಯಸಭೆಗೆ ಎಂಟ್ರಿ. ನೆರೆ ರಾಜ್ಯದ ಆಫರ್ ರಿಜೆಕ್ಟ್ ಮಾಡಿದ್ರಂತೆ ಗೌಡ್ರು. ರಾಜ್ಯಸಭೆಗೆ ಮತ್ತೆ ಕಾಲಿಡಲು ದೇವೇಗೌಡರು ಸಜ್ಜಾಗಿ ನಿಂತಿದ್ದಾರಂತೆ. ಜೂನ್ಗೆ ಅಂತ್ಯವಾಗಿರೋ ಅವಧಿ ಬಳಿಕ ಮರು ಆಯ್ಕೆಗೆ ಸನ್ನದ್ಧವಾಗಿದ್ದಾರಂತೆ. ಆದರೆ ಎನ್ಡಿಎ ಮಿತ್ರ ಪಕ್ಷಕ್ಕೆ ರಾಜ್ಯದಲ್ಲಿರುವ ಸಂಖ್ಯಾಬಲದಲ್ಲಿ ಇಬ್ಬರ ಆಯ್ಕೆ ಕಷ್ಟ. ಹಾಗಂತಲೇ ದೇವೇಗೌಡರಿಗೆ ಮಹಾರಾಷ್ಟ್ರದಿಂದ ರಾಜ್ಯಸಭೆ ಪ್ರವೇಶಿಸಿ ಅಂತ ಆಫರ್ ಕೂಡ ನೀಡಿತ್ತಂತೆ. ಕರ್ನಾಟಕದಿಂದ ಬಿಜೆಪಿ ಅಭ್ಯರ್ಥಿಯನ್ನ ರಾಜ್ಯಸಭೆಗೆ ಕಳಿಸೋ ಪ್ಲಾನ್ ಬಿಜೆಪಿಯಲ್ಲಿತ್ತಂತೆ. ಆದ್ರೀಗ ದೇವೇಗೌಡರು ಮಾತ್ರ ನಾನು ಆಯ್ಕೆಯಾದ್ರೆ ಕರ್ನಾಟಕದಿಂದಲೇ ಅಂತ ಕಡ್ಡಿ ಮುರಿದ ಹಾಗೆ ಹೇಳ್ಬಿಟ್ಟಿದ್ದಾರಂತೆ. ಹೀಗಾಗಿಯೇ ಬಿಜೆಪಿ ಪಾಳೆಯ ಪ್ಲಾನ್ ಬಿ ರೂಪಿಸೋದಕ್ಕೆ ಮುಂದಾಗಿದೆಯಂತೆ. ಕರ್ನಾಟಕ ಓಕೆ, ಮಹಾರಾಷ್ಟ್ರ ಯಾಕೆ ಅಂದ್ರಂತೆ ಎಚ್ಡಿಡಿ. ಪ್ಲಾನ್ ಬಿ ಬಗ್ಗೆ ಏನ್ ಹೇಳ್ತಿವೆ ಬಿಜೆಪಿ ಆಪ್ತ ಮೂಲಗಳು? ಹಾಗ್ ನೋಡಿದ್ರೆ ದೇವೇಗೌಡರನ್ನ ನೆರೆಯ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಕಳಿಸೋಕೆ ಬಿಜೆಪಿ ಪ್ಲಾನ್ ಮಾಡಿತ್ತಂತೆ. ಈ ಮೊದಲು ನಡೆದ ಸಭೆಯಲ್ಲೂ ಕುಮಾರಸ್ವಾಮಿ ಜೊತೆ ಈ ಬಗ್ಗೆ ಚರ್ಚೆಯೂ ನಡೆದಿತ್ತಂತೆ. ಆದ್ರೆ ಯಾವಾಗ ಈ ವಿಷಯ ದೇವೇಗೌಡರ ಕಿವಿಗೆ ಬಿತ್ತೋ ಸುತಾರಾಮ್ ತಳ್ಳಿ ಹಾಕಿದ್ದಾರಂತೆ. ನಾನ್ ಆಯ್ಕೆಯಾದ್ರೆ ಕರ್ನಾಟಕದಿಂದಲೇ ಆಗ್ಬೇಕು, ನನ್ನ ರಾಜಕೀಯ ಕರ್ನಾಟಕದಿಂದಲೇ ಆಗಿರ್ಬೇಕು ಅಂತ ಹೇಳ್ಬಿಟ್ರಂತೆ. ಯಾವಾಗ ದೊಡ್ಡಗೌಡರು ಹೀಗೆ ಹೇಳಿದ್ರೋ ಬಿಜೆಪಿ ತನ್ನ ರಣತಂತ್ರ ಬದಲಿಸಲು ಮುಂದಾಗಿದೆಯಂತೆ. ರಾಜ್ಯದಿಂದ ಬಿಜೆಪಿ ನಾಯಕರೊಬ್ಬರ ಆಯ್ಕೆಗೆ ತಂತ್ರ ಕೂಡ ಸಿದ್ಧವಾಗಿತ್ತಂತೆ. ಆದ್ರೀಗ ದೇವೇಗೌಡರ ಕರ್ನಾಟಕದ ಪಟ್ಟು ಬಿಜೆಪಿ ರಣತಂತ್ರವನ್ನ ಬದಲಿಸಿದೆಯಂತೆ. ಹಾಗಿದ್ರೆ ಒಳನೋಟದ ಪಕ್ಕಾ ಮಾಹಿತಿದಾರರ ಅನ್ವಯ ದೇವೇಗೌಡರು ರಾಜ್ಯದಿಂದಲೇ ರಾಜ್ಯಸಭೆ ಮರುಪ್ರವೇಶ ಪಕ್ಕಾ ಅಂತಲೇ ಎನ್ನಲಾಗ್ತಿದೆ.